ಅದೇ ರೀತಿ ಮತ್ತೊಂದು ವಿಚಾರ ಏನಂದ್ರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆಆರ್ಡಿಸಿಎಲ್ ನ ಅಧ್ಯಕ್ಷರಾದಂತಹ ಬಾಲಣ್ಣವರು ಇವತ್ತು 61ನೇ ವರ್ಷದ ಹುಟ್ಟುಹಬ್ಬಕ್ಕೆ ಕಾಲಿಟ್ಟಿದ್ದಾರೆ. ಅವರೆಲ್ಲೂ ಆಚರಣೆಯನ್ನ ಮಾಡ್ಕೊಳ್ಳಲ್ಲ, ಕಾರಣಾಂತರದಿಂದ ಪ್ರತಿ ವರ್ಷನೂ ಕೂಡ ಅವರು ಸಾಮಾನ್ಯವಾಗಿ ಹೊರಗಡೆ ಹೋಗ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸಿಎಂ ಲಿಂಗಪ್ಪಾಜಿರವರು ಇದ್ದಾರೆ. ಅವರ ಸನ್ನಿಧಿಯಲ್ಲಿ ನಾನು ಏನಾದ್ರು ಹೇಳಕ್ ಬಯಸ್ತೀನಿ ಅಂತಂದ್ರೆ, ಅವರು 5 ಸಾರಿ ಹಲವಾರು ಪಕ್ಷಗಳನ್ನ ಪ್ರತಿನಿಧಿಸಿದ್ರು ಕೂಡ ಅವರು ಸಚಿವರಾಗುವಂತ ಯೋಗ ಬಂದಿಲ್ಲ. ಆದ್ರೆ ನಾನಾದ್ರೂ ಹೇಳ್ತೀನಿ, ನಮ್ಮ ಸಿಎಂ ಲಿಂಗಪ್ಪಾಜಿಯವರ ಹಿರಿತನ, ಅವರೆಲ್ಲ ಬೆಂಬಲ ಅವ್ರಿಗಿದ್ದು ಈ ಒಂದು ಭಾಗದಲ್ಲಿ ಅವರು ಮುಂದಿನ ದಿನಗಳಲ್ಲಿ ಸಚಿವರಾಗಿ ಈ ಭಾಗಕ್ಕೆ ಏನ್ ನಾವು ನೀರಾವರಿ ಕೆಲಸಗಳು ನಮ್ ನೆನೆಗುದಿ ಬಿಟ್ಟಿವೆ ಅವೆಲ್ಲ ತ್ವರಿತಗತಿಯಲ್ಲಿ ಆಗ್ಲಿ. ಈ ಸಂದರ್ಭದಲ್ಲಿ ಅವ್ರಿಗೆ ನಾವೇನೆಲ್ಲ ಕೋರ್ಟಿಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರ ಪರವಾಗಿ, ಸಿಎಂ ಲಿಂಗಪ್ಪಾಜಿಯವರ ಪರವಾಗಿ, ಎಲ್ಲಾ ಗ್ರಾಮಸ್ಥರ ಪರವಾಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಸಚಿವರಾಗ್ಲಿ ಅಂತ ನಾವೇ ತಾಯಿ ಮಾರಮ್ಮನ್ನ, ಸಿದ್ದಪ್ಪಾಜಿ ದೇವರನ್ನ ನಾವು ಹಿರಿಯಪರು ಕೇಳ್ಕೊಂತ ಇದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗಾಗಿ ಆ ಒಂದು ಹುಟ್ಟುಹಬ್ಬದ ನೆನಪಿಗಾಗಿ ನಾವು ಮತ್ತು ನಮ್ಮೂರಿನ ಎಲ್ಲಾ ಗ್ರಾಮಸ್ಥರು ಸೇರಿಸಿ ನಮ್ಮ ಬಂದಿರತಕ್ಕಂಥ NSS ಶಿಬಿರಾರ್ಥಿಗಳಿಗೆ, ನಮ್ಮೂರಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಉಳಿದೊಡ್ಡಿ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ಜೊತೆ ಇನ್ಸುಲೇಟೆಡ್ ಟಿಫನ್ ಬಾಕ್ಸ್ ಅನ್ನ ನಾವು ನೆನಪಿನ ಕಾರಣಕ್ಕೆ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಅದನ್ನ ಸ್ವೀಕರಿಸಿ ಹೋಗ್ಬೇಕು.